ನೋಡಬೇಡ ತಿರುಗಿ ನೀನು ಬಂದ್ಬಿಡೋದ ಮಾತು ಕೇಳಿ ನೀವು ಸಂತುಗೂ ನನ್ಗೂ ಸಂಬಂಧನೇ ಇಲ್ಲ ಸರ್. ನನ್ಗೂ ಸಂತುಗೆ ಹೇಳ್ಬೇಕು ಅಂತಂದ್ರೆ ಹೌದು, ಅವತ್ತೇ ಕೊನೆ. ನನ್ಗೂ ಅವನ್ಗೂ ಸಂಬಂಧನೇ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ವಿಡಿಯೋಗಳನ್ನ ಮಾಡಿಕೊಂಡು ಭಾರೀ ಸುದ್ದಿ ಮಾಡ್ತಾ ಇದ್ದ ಮಂಜ ಮತ್ತು ಲೀಲಾ ಜೋಡಿಯ ರಂಪಾಟ ಈಗ ಕೊನೆಗೆ ಪೊಲೀಸ್ ಠಾಣೆಯ ಅಂಗಳಕ್ಕೆ ಬಂದು ನಿಂತಿದೆ. ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ಲೀಲಾ ನನ್ನ ಫ್ಲೇವರ್ ಅಂತ ವಿಡಿಯೋಗಳನ್ನ ಮಾಡಿ ನೆಟ್ಟಿಗರ ಟ್ರೋಲ್ಗೆ ಗುರಿಯಾಗಿದ್ದ ಮಂಜ ಈಗ ಕೇವಲ ವಿಡಿಯೋಗಳಿಗಷ್ಟೇ ಸೀಮಿತವಾಗಿಲ್ಲ. ಆತನ ಅತಿಯಾದ ವಿಕೃತ ಮನಸ್ಥಿತಿ ಹಾಗೂ ಗೂಂಡಾಗಿರಿ ಈಗ ಸಾರ್ವಜನಿಕರಿಗೆ ಕಂಟಕವಾಗಿ ಪರಿಣಮಿಸಿದೆ. ಗಂಡ ಮತ್ತು ಮುಗ್ಧ ಮಕ್ಕಳನ್ನ ತೊರೆದು ಪ್ರಿಯಕರನ ಜೊತೆ ಓಡಿ ಹೋಗಿದ್ದ ಲೀಲಾ ತ್ರಿಕೋನ ಪ್ರೇಮಕತೆ ಇದೀಗ ಸೈಕೋ ಅಟ್ಯಾಕ್ ಹಂತಕ್ಕೆ ಬಂದು ತಲುಪಿದೆ. ಇವರ ಅನೈತಿಕ ಸಂಬಂಧದ ನಾಟಕ ಹಾಗೂ ಸೋಷಿಯಲ್ ಮೀಡಿಯಾ ಪ್ರಚಾರದ ಗೀಳು ಜನರ ನೆಮ್ಮದಿಯನ್ನ ಕಸಿದುಕೊಂಡಿದ್ದು ರಸ್ತೆಯಲ್ಲಿ ದಾದಾಗಿರಿ ನಡೆಸುವ ಮಟ್ಟಕ್ಕೆ ತಲುಪಿದೆ. ಅಂದಹಾಗೆ ಈ ಘಟನೆ ನಡೆದಿದ್ದು ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸವನಪುರ ಅನ್ನೋ ಗ್ರಾಮದಲ್ಲಿ. ಮೂಲಗಳ ಪ್ರಕಾರ ಕಳೆದ 1.5 ತಿಂಗಳ ಹಿಂದೆ ಲೀಲಾ ಮತ್ತು ಮಂಜನ ನಡುವೆ ಸಣ್ಣ ವಿಚಾರಕ್ಕೆ ಜಗಳ ನಡೆದಿತ್ತು. ಮನಸ್ತಾಪ ಹೆಚ್ಚಾದ ಹಿನ್ನೆಲೆಯಲ್ಲಿ ಲೀಲಾ ಮಂಜನ ಮನೆ ಬಿಟ್ಟು ಎಲ್ಲೋ ಹೊರಟು ಹೋಗಿದ್ಲು. ಆದರೆ ಲೀಲಾ ಮತ್ತೆ ತನ್ನ ಮಾಜಿ ಪ್ರಿಯಕರ ಸಂತುವಿನ ಬಳಿಗೆ ಓಡಿ ಹೋಗಿದ್ದಾಳೆ ಎಂದು ಮಂಜ ಅನುಮಾನವನ್ನ ವ್ಯಕ್ತಪಡಿಸಿದ್ದಾನೆ. ಇದೇ ಕೋಪ ಮತ್ತು ಹತಾಶೆಯಲ್ಲಿದ್ದ ಮಂಜು ಮೊನ್ನೆ ಸಂಜೆ ಕಂಠಪೂರ್ತಿ ಮದ್ಯಪಾನ ಮಾಡಿದ್ದಾನೆ. ಬಳಿಕ ನೇರವಾಗಿ ಬಸವನಪುರದಲ್ಲಿರುವ ಸಂತುವಿನ ಮನೆ ಬಳಿಗೆ ಬಂದು ಅಟ್ಟಹಾಸ ಮೆರೆದಿದ್ದಾನೆ. ಅಷ್ಟಕ್ಕೆ ನಿಲ್ಲದೆ ತನ್ನ ಮೊಬೈಲ್ನಲ್ಲಿ ಸ್ವತಃ ಸೆಲ್ಫಿ ವಿಡಿಯೋ ಆನ್ ಮಾಡಿಕೊಂಡು ಸಂತುವಿನ ತಾಯಿ ಸಗಾಯಿ ಮೇರಿ ಅವರ ಮೇಲೆ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇನ್ನು ಆಕೆ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಂತೆ ಮೃಗದಂತೆ ಆಕ್ರೋಶಗೊಂಡ ಮಂಜು ಅಲ್ಲೇ ಇದ್ದ ಸೈಕಲ್ ಎತ್ತಿ ಆಕೆಯ ಮೇಲೆ ಎಸೆದು ಅತ್ಯಂತ ಕ್ರೂರವಾಗಿ ಹಲ್ಲೆ ನಡೆಸಿದ್ದಾನೆ. ಮಂಜನ ಈ ಅಮಾನವೀಯ ಹಾಗೂ ಗೂಂಡಾ ವರ್ತನೆಯಿಂದ ಇಡೀ ಗಲ್ಲಿಯ ನಿವಾಸಿಗಳು ಬೆಚ್ಚಿಬಿದ್ದಿದ್ದಾರೆ. ದಾಳಿಯಿಂದ ಗಾಯಗೊಂಡಿರುವ ವೃದ್ಧೆ ಸಗಾಯಿ ಮೇರಿ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಈ ಕೃತ್ಯದ ವಿರುದ್ಧ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿದೆ. ತನ್ನ ಹೆಂಡತಿ ಲೀಲಾ ಬಿಟ್ಟು ಹೋದರೆ ಮಂಜು ಸುಖಾಸುಮ್ಮನೆ ನಮ್ಮ ಮನೆ ಮುಂದೆ ಬಂದು ಕಿರುಕುಳ ನೀಡುತ್ತಿದ್ದಾನೆ. ಈ ಹಿಂದೆ ಕೂಡ ಹಲವು ಬಾರಿ ಬೆದರಿಕೆ ಹಾಕಿದ್ದ ಪೊಲೀಸರು ತಕ್ಷಣವೇ ಈತನ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧಿಸಬೇಕು, ಇಲ್ಲವಾದರೆ ನಾವು ರಾಜ್ಯ ಮಹಿಳಾ ಆಯೋಗದ ಮೆಟ್ಟಿಲೇ ಇರ್ತೀವಿ ಅಂತ ಸಗಾಯಿ ಮೇರಿ ಹೇಳಿದ್ದಾರೆ. ಇತ ಪ್ರಿಯಕರ ಸಂತು ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದು, ನಾನು ಲೀಲಾಳ ಸಹವಾಸಕ್ಕೆ ಮತ್ತು ಎಂದೂ ಹೋಗಿಲ್ಲ. ಮಂಜ ಸುಳ್ಳು ಆರೋಪ ಮಾಡಿ ನಮ್ಮ ಕುಟುಂಬದ ನೆಮ್ಮದಿ ಕೆಡಿಸುತ್ತಿದ್ದಾನೆ ಎಂದು ಹೇಳಿದ್ದಾನೆ. ಒಂದು ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣೀರು ಹಾಕುತ್ತಾ ಅನುಕಂಪ ಗಿಟ್ಟಿಸಿಕೊಳ್ತಾ ಇದ್ದ ಮಂಜ ಈಗ ಸಾರ್ವಜನಿಕರಿಗೆ ಕಂಟಕವಾಗಿ ಪರಿಣಮಿಸಿದ್ದಾನೆ. ಆದರೆ ಇವರ ಸ್ವಾರ್ಥ, ಅನೈತಿಕ ಸಂಬಂಧ, ನಿರಂತರ ಜಗಳ ಮತ್ತು ಸೋಷಿಯಲ್ ಮೀಡಿಯಾ ರಂಪಾಟದ ಮಧ್ಯೆ ಸಿಲುಕಿ ನಲುಗ್ತಾ ಇರೋದು ಮಾತ್ರ ಲೀಲಾಳ 3 ಮುಗ್ಧ ಮಕ್ಕಳು. ಹೆತ್ತವರ ಈ ವಿಕೃತ ನಡವಳಿಕೆ ಹಾಗೂ ಬೀದಿ ಜಗಳದಿಂದ ಆ ಮುಗ್ಧ ಮಕ್ಕಳ ಶೈಕ್ಷಣಿಕ ಜೀವನ ಮತ್ತು ಭವಿಷ್ಯ ಸಂಪೂರ್ಣ ಕತ್ತಲಿಗೆ ತಳ್ಳಲ್ಪಟ್ಟಿದೆ. ಹೆತ್ತವರ ಅಸಭ್ಯ ನಡೆಗೆ ಈ ಸಣ್ಣ ಮಕ್ಕಳು ಬಲಿಯಾಗಬೇಕಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಮತ್ತೆ ನೋಡಬೇಡ ತಿರುಗಿ ನೀನು ಬಂದ್ಬಿಡೋದ ಮಾತು ಕೇಳಿ ನೀವು ಸಂತುಗೂ ನನ್ಗೂ ಸಂಬಂಧನೇ ಇಲ್ಲ ಸರ್. ನನ್ಗೂ ಸಂತುಗೆ ಹೇಳ್ಬೇಕು ಅಂತಂದ್ರೆ ಹೌದು, ಅವತ್ತೇ ಕೊನೆ. ನನ್ಗೂ ಅವನ್ಗೂ ಸಂಬಂಧನೇ ಇಲ್ಲ.